ಕಮರ್ಷಿಯಲ್ ಸಿಲಿಂಡರ್ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ. ಆದರೆ ಆಟೋ ಗ್ಯಾಸ್ದಲ್ಲಿ ಸಿಲಿಂಡರ್ ಆಗಿಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರ 6ನೇ ತಾರೀಕು ಚೀಫ್ ಸೆಕ್ರೆಟರಿಯವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಿಂದ ನಾವು ಕೂಡ ಪತ್ರ ಬರೆದಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅದಕ್ಕೇನೂ ಉತ್ತರ ಕೊಟ್ಟಿಲ್ಲ. ಎಸ್ಪೆಷಲಿ ಆಟೋ ಗ್ಯಾಸ್ ಉಪಯೋಗಿಸುವಂಥವರು ನಾವು ಇವತ್ತು ಅವರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದಕ್ಕಾಗಿ ಇವತ್ತು ಮೀಟಿಂಗನ್ನು ಕರೆದಿದ್ದೀವಿ. ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಿಗೆ ಅದನ್ನು ಅವಲಂಬಿಸಿ ಜೀವನ ಮಾಡೋರಿಗೆ ತೊಂದರೆ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿ ನಿರ್ವಹಿಸಬೇಕಾಗಿತ್ತು, ಮಾಡಿಲ್ಲ ಅಂತ ನನ್ನ ಭಾವನೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಅಲ್ಲಿ, ಯಾಕಂದರೆ ಲಕ್ಷಾಂತರ ಜನ ಇದರ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲೂ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾಸ್ ಉಪಯೋಗಿಸೋರು ಹೈಯೆಸ್ಟ್ ಇದ್ದಾರೆ. ಟೋಟಲ್ ಹೌ ಮೆನಿ ಆಟೋಸ್? ಟೋಟಲ್ ಸರ್ 3 ಲಕ್ಷ ಆಟೋ ಗ್ಯಾಸ್ ಮೇಲೆ LPG ಮೇಲೆ ನಡೀತಾ ಇದೆ. ಆಲ್ ಓವರ್ ದಿ ಸ್ಟೇಟ್, ಆಲ್ ಓವರ್ ದ ಸ್ಟೇಟ್ 5 lakhs. ಅಲ್ಲಿ 5 lakh ಟೋಟಲ್ ಆಟೋ ಸರ್. ಒಟ್ಟು ಆಟೋ 5 ಲಕ್ಷ. 5 ಲಕ್ಷದಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ 5 ಲಕ್ಷದಲ್ಲಿ 3 ಲಕ್ಷ ಗ್ಯಾಸ್ ಅನ್ನು ಉಪಯೋಗಿಸ್ತಾರೆ. ಆ 3 ಲಕ್ಷದಲ್ಲಿ 1,60,000 ಬೆಂಗಳೂರು ಸಿಟಿಯಲ್ಲಿದ್ದಾರೆ. ಅವ್ರಿಗೆ ಕಷ್ಟ ಆಗಿದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಚೀಫ್ ಸೆಕ್ರೆಟರಿಯಿಂದ ಒಂದು ಪತ್ರವನ್ನು ಬರೆಸಿದ್ದೀವಿ. ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ಅವನ ಜೀವನ ಅದರ ಮೇಲೆ ಅವಲಂಬಿಸಿದೆ. ಆದ್ದರಿಂದ ಅದು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ಹೈಯೆಸ್ಟು ಗ್ಯಾಸನ್ನು ಉಪಯೋಗಿಸುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಆಟೋ ಚಾಲಕರು. ದಕ್ಷಿಣ ಇಂಡಿಯಾದಲ್ಲೇ ಫಸ್ಟ್ ಜಾಸ್ತಿ ಉಪಯೋಗಿಸ್ತಾ ಇರೋದು ನಾವು. ಅದರಿಂದ ನಮಗೆ ಅದಕ್ಕೆ ಕಷ್ಟ ಆಗಿದೆ. ಇದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರನ, ಇದನ್ನು ನೀವು ಆದಷ್ಟು ಬೇಗ ಮಾಡಿಕೊಡ್ಬೇಕು. ಎಲ್ಲೋ ಒಂದು ಕಡೆ ನೀವು ಈ ಸಾಮಾನ್ಯ ಜನ ಜೀವನಕ್ಕೆ ಗಮನ ಕೊಡಲಿಲ್ಲ, ಇದು ನಿಮ್ಮ ಒಂದು ವಿಫಲತೆ ಅಂತ ಕಾಣುತ್ತೆ. ಯಾಕಂದರೆ ಯಾವತ್ತೂ ಕೂಡ ಸಾಮಾನ್ಯ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಸರ್ಕಾರಿ ಸಂಸ್ಥೆಗಳು. ಕಾರ್ಪೊರೇಷನ್ಸ್ ಏನು ಮಾಡ್ತೇವೆ, ಅವ್ರಿಗೆ ಎಷ್ಟು ಅವೈಲೇಬಲ್ ಇದೆಯೋ ಅದನ್ನು ಅವರು ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ಕಮರ್ಷಿಯಲ್ ಸಿಲಿಂಡರ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಮೋರ್ ದೆನ್ 60 to 70% ಹೋಟ್ಲ್ ಮಾಲೀಕರಿಗೆ ಸಿಗ್ತಾ ಇದೆ. ಹಾಸ್ಪಿಟ್ಲಿಗೆ, ಶಾಲೆಗಳಿಗೆ, ಏರ್ಪೋರ್ಟ್ಗೆ, ಸ್ಕೂಲ್ಸ್ಗೆ ಎಲ್ಲ ಕೂಡ 100% ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದನ್ನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಾಮಾನ್ಯ ಜನರು ಏನು ಆಟೋ ಗ್ಯಾಸು ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ಕಷ್ಟ ಸಿಕ್ಕಿದೆ. ಅದರಲ್ಲಿ ನೀವು ವಿಫಲವಾಗಿದ್ದೀರಿ. ತಕ್ಷಣ ಇದರ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಇವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಇನ್ನೆಲ್ಲ ಏನಿದೆ ಅವೆಲ್ಲಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ, 50-60%.